ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಅವ್ಯವಸ್ಥೆ ಖಂಡಿಸಿ ಹಾಗೂ ಬಾಣಂತಿ ಸಾವಿಗೆ ಬಗ್ಗೆ ಸೂಕ್ತ ತನಿಖೆ ಆಗ್ರಹಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ನಗರದ ಐಬಿ ಸರ್ಕಲ್ನಿಂದ ಹರಪನಹಳ್ಳಿಯ ಸಾರ್ವಜನಿಕ ಆಸ್ಪತ್ರೆ ರಕ್ಷಣಾ ವೇದಿಕೆಯ ವತಿಯಿಂದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಗ್ರಾಮ ಸಂಘಟದ ಅಧ್ಯಕ್ಷರು, ಕಾರ್ಯಕರ್ತರು, ವಿದ್ಯಾರ್ಥಿಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಸಹದೊಂದಿಗೆ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ತಹಸೀಲ್ದಾರ್ ಮೂಲಕ ತಾಲೂಕಿನ ವಿಭಾಗೀಯ ಅಧಿಕಾರಿ ಹಾಗೂ ತಾಲೂಕಿನ ವೈದ್ಯರಿಗೆ ಹೋರಾಟ ಮನವಿ ಪತ್ರವನ್ನು ಕೊಡುವ ಮೂಲಕ ಸೂಕ್ತ ತನಿಖೆ ಆಗ್ರಹಿಸಿ ಮುಂದೆ ಇಂತಹದ್ದು ಪ್ರಕರಣಗಳನ್ನು ಮರುಕಳಿಸದಂತೆ ಎಚ್ಚರಿಕೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ರವರು ಮಾತನಾಡಿ, ಬಡ ಕುಟುಂಬ ಬಾಣಂತಿಯ ಮಹಿಳೆಯರೇ ದಿನಾಂಕ 12 ಜೂನ್ 2025 ಸಾವಿಗೆ ಈಡಾದ ಇದಕ್ಕೆ ನೇರ ತಾಲೂಕಿನ ವೈದ್ಯರ ನಿರ್ಲಕ್ಷ್ಯ ಕಾರಣ ಎಂದು ಸಾವಿನ ಸಂಪೂರ್ಣ ಬೇಜವಾಬ್ದಾರಿಯನ್ನು ಸರ್ಕಾರದ ಮತ್ತು ಆರೋಗ್ಯ ಇಲಾಖೆ ಹೊರಬರಬೇಕು. ಜೊತೆಗೆ ಸೂಕ್ತ ತನಿಖೆ ಆಗ್ರಹಿಸಿ ಸಮಸ್ಯೆಗಳು ಮುಂದೆ ಬರದಂತೆ ವೈದ್ಯಕೀಯ ಅಧಿಕಾರಿಗಳು ದಾರಿಯನ್ನು ಹುಡುಕಬೇಕಾಗಿ ಆಗ್ರಹಿಸಿದರು. ಈ ಒಂದು ಹೋರಾಟದಲ್ಲಿ ನಗರ ಘಟಕದ ಅಧ್ಯಕ್ಷರಾದ ವೆಂಕಟೇಶ್ ದಾಲಿ, ಗೌರವ್, ಪ್ರಧಾನ ಕಾರ್ಯದರ್ಶಿಗಳಾದ ನಂದೀಶ್ ಆಚಾರ್, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಅಭಿ, ಹನುಮಂತಪ್ಪ ಮಜ್ಜಿಗಿರಿ, ಅಶೋಕ್, ನೀಲ್ಗುಂದ್ ಹಾಲೇಶ್, ಶಿರಸ್ತಳ್ಳಿ ಹನುಮಂತಪ್ಪ, ಮೈದೂರು ಸಿದ್ದೇಶ್, ಕೊಟ್ರೇಶ್, ನಂದೀಶ್, ತಲವಾಗಲು ದೇವರಾಜ್, ದಾದಾಪೀರ್ ಮತ್ತು ಬೆಂಬಲಿಗರಾಗಿ ದಲಿತ ಸಮಾಜ ಸಮಿತಿಯ ಅಧ್ಯಕ್ಷರಾದ ಸುಭಾಷ್ ರವರು, ಹಡಗಲಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಮಹಬೂಬ್ ರವರು, ಹೋರಾಟಗಾರರಾದ ಗೂಡಿಹಳ್ಳಿ ಹಾಲೇಶ್ ರವರು, ರೈತ ಸಮಿತಿಯ ಹೋರಾಟಗಾರರಾದ ವೆಂಕಟೇಶ್ ರವರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಮೂಲಕ ಹೋರಾಟವನ್ನು ಬೆಂಬಲಿಸಿದ್ದರು. ಘಟನೆಯ ಸ್ಥಳಕ್ಕೆ ಸ್ಪಂದಿಸಿದ ತಾಲೂಕಿನ ತಹಸೀಲ್ದಾರ್ ಗಿರೀಶ್ ಬಾಬು ಮನವಿ ಪತ್ರವನ್ನು ಸ್ವೀಕರಿಸಿ ಮೂಲಕ ಸಾರ್ವಜನಿಕರ ವೈದ್ಯರನ್ನು ಸಭೆಯನ್ನು ಕರೆದು ಇಂತಹ ಅನಾಹುತಗಳನ್ನು ಆಗದಂತೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಕರವೇ ಹೋರಾಟಗಾರರಿಗೆ ಭರವಸೆ ನೀಡಿದ್ದರು. ಇಂಥ ಘಟನೆ ಮರುವಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರದು. ಸಾರ್ವಜನಿಕ ಆಗ್ರಹ. ಡಿ ಸಲೀಂ ಸಾಬ್, ಉಮ್ಮಳಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ. ದೃಷ್ಟಿ ಮಾಧ್ಯಮ ಮತ್ತು ಸೃಷ್ಟಿ ಮಾಧ್ಯಮ ಇಬ್ಬರು ಕೂಡ ಈ ವರದಿಯನ್ನು ನಾವು ನಿಮ್ಮ ಮುಂದೆ ವಿತರಿಸ್ತಾ ಇದ್ದೀವಿ. ನಮ್ಮ ರಕ್ಷಣಾ ವೇದಿಕೆಯ ಒಂದು ಹೋರಾಟದ ಮನವಿ ಪತ್ರ ಇರುತ್ತೆ. ಹರಪನಹಳ್ಳಿ ತಾಲೂಕಿನ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಅವ್ಯವಸ್ಥೆ ಖಂಡಿಸಿ ಹಾಗೂ ಬಾಣಂತಿ ಸಾವಿನ ಬಗ್ಗೆ ಸೂಕ್ತ ಕ್ರಮ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ ಕುರಿತು ಈ ವರದಿ ಈ ರೀತಿ ಇರುತ್ತದೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ಪಟ್ಟಣದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಯ ಸಾಕಷ್ಟು ಅವ್ಯವಸ್ಥೆ ಇರುತ್ತದೆ. ಈ ಆಸ್ಪತ್ರೆಗೆ ಸಾರ್ವಜನಿಕರು ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ವೈದ್ಯರೇ ದೇವರೆಂದು ನಂಬಿ ವೈದ್ಯ ಹರಿನಾರಾಯಣ ಎಂಬ ಘೋಷವಾಕ್ಯವನ್ನು ನಂಬಿ ಇಲ್ಲಿಗೆ ಆಗಮಿಸುತ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು ಹಾಗೂ ಅಲ್ಲಿರ್ತಕ್ಕಂಥ ನರ್ಸರು ರಕ್ಷಕರಾಗದೆ ಭಕ್ಷಕರೆಂಬ ರೀತಿಯಲ್ಲಿ ವರ್ತನೆಯನ್ನ ಬಡ ರೋಗಿಗಳಿಗೆ ಪ್ರಾಣಗಳ ಬಗ್ಗೆ ಆಟ ಆಡ್ತಾ ಇದ್ದಾರೆ. ವೈದ್ಯರು ಮತ್ತು ಸಿಬ್ಬಂದಿಯ ನಿರ್ಲಕ್ಷ್ಯತನದ ಸೇವೆಯೇ ಸಮಯ ಪ್ರಜ್ಞೆ ನಿಜಕ್ಕೂ ಖಂಡನೀಯ ವಿಚಾರ. ಹಾಗೂ ಇವರು ಸಾರ್ವಜನಿಕರ ರೋಗಿಗಳ ಬಳಿ ವರ್ತನೆ ಸರಿಯಾಗಿರುವುದಿಲ್ಲ. ಔಷಧೋಪಚಾರ ಮಾಡೋದಕ್ಕೆ ವೈದ್ಯ ಹರಿನಾರಾಯಣ ಎಂಬ ಘೋಷವಾಕ್ಯವನ್ನು ಇಲ್ಲಿವರೆಗೂ ಬರೀ ಕೇವಲ ವೇದಿಕೆಯಾಗಿ ಉಳಿಸಿಕೊಂಡಿದ್ದಾರೆ. ವೈದ್ಯರು ಮತ್ತು ದಾದಿಯರು ನಡೆದುಕೊಳ್ಳುತ್ತಿಲ್ಲ. ಔಷಧೋಪಚಾರಕ್ಕಾಗಿ ಆಸ್ಪತ್ರೆಗೆ ಬಂದ ರೋಗಿಗಳು ಔಷಧೋಪಚಾರವನ್ನು ಸರಿಯಾದ ತಿಳುವಳಿಕೆ ನೀಡದೆ ಭಯವನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಹಾಗೂ ಹಣವನ್ನು ತೆಗೆದುಕೊಂಡು ಔಷಧೋಪಚಾರಗಳನ್ನ ಕೊಡುತ್ತಿದ್ದಾರೆ. ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು ಸರ್ಕಾರಿ ವೈದ್ಯರು ಅಥವಾ ಖಾಸಗಿ ವೈದ್ಯರು ಎಂಬ ಒಂದು ನಂಬಿಕೆಯ ಅಥವಾ ಸಂಶಯ ಕಾಡ್ತಾ ಇದೆ. ಏಕೆಂದರೆ ತಮ್ಮ ಸೇವೆಯಲ್ಲಿ ಸರ್ಕಾರಿ ಸೇವೆಗೆ ಮೀಸಲಿಡುವ ಬದಲು ಕೆಲವು ವೈದ್ಯರುಗಳು ತಮ್ಮದೇ ಆದ ಸ್ವಂತ ಆಸ್ಪತ್ರೆಗಳನ್ನ ತೆಗೆದುಕೊಂಡು ಸೇವೆ ಸಲ್ಲಿಸುವುದನ್ನು ಕುರಿತು ಖಂಡಿಸುತ್ತಿದ್ದೇವೆ. ಇಲ್ಲಿ ಬರುವ ಸಾರ್ವಜನಿಕರಿಗೆ ಸರ್ಕಾರದಂತ ನೀಡುವ ಔಷಧೋಪಚಾರದ ಬಗ್ಗೆ ಸರಿಯಾದ ತಿಳುವಳಿಕೆ ನೀಡದೆ ಔಷಧಿಗಳ ಲಭ್ಯ ಇದ್ದರೂ ಕೂಡ ಸರ್ಕಾರಿ ವೈದ್ಯಾಧಿಕಾರಿಗಳು ರೋಗಿಗಳಿಗೆ ಸರಿಯಾದ ಚಿಕಿತ್ಸೆಯನ್ನು ನೀಡದೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಲು ತಾವೇ ಕೈ ಬರದಿಂದ ಲೆಟರ್ ಅನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ
ಮೂತ್ರ ಪರೀಕ್ಷೆ ಹಾಗೂ ಸ್ಕ್ಯಾನಿಂಗ್ ಮಷಿನರಿಗಳು ಈ ಆಸ್ಪತ್ರೆಯಲ್ಲಿ ಲಭ್ಯವಿದ್ದರೂ ಸಹ ಅದಕ್ಕೆ ಸ್ಪಂದಿಸದೆ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತಿಲ್ಲ. ರಾತ್ರಿ ಸಮಯದಲ್ಲಿ ವೈದ್ಯರು ಸಾರ್ವಜನಿಕರಿಗೆ ಸ್ಪಂದಿಸದೆ ಅಸಭ್ಯ ವರ್ತನೆಯನ್ನು ಮಾಡಿ ರೋಗಿಗಳು ಮರಣ ಹೊಂದುವಂತ ಮತ್ತು ಅನಾಹುತಗಳನ್ನು ಸಂಭವಿಸಲಿಕ್ಕೆ ಆ ಕುಟುಂಬಗಳಿಗೆ ದುಃಖಕ್ಕೆ ಕಾರಣವಾಗಿದ್ದಾರೆ. ಅದು ಅನೇಕ ರೀತಿ ಉದಾಹರಣೆಗಳನ್ನು ನಾವು ಇಲ್ಲಿ ಕೊಡುತ್ತಿದ್ದೇವೆ. 12/6/2025 ಬಾಣತಿ ಸಾವಿನ ಪ್ರಕರಣ ನೈಜ ಸಾಕ್ಷಿಯಾಗಿದೆ. ಅದೇ ರೀತಿ ಚಿಗಟೇರಿ ಭಾಗದ ಸರ್ಕಾರಿ ನೌಕರ ಸರ್ವೇರ್ ಸಾವಿನ ಪ್ರಕರಣ ಇನ್ನೂ ಮುಂತಾದ ಪ್ರಕರಣಗಳು ಬಯಲಿಗೆ ಬರದೆ ಎಷ್ಟೋ ಘಟನೆಗಳು ಮುಚ್ಚಿ ಹೋಗಿರಬಹುದು ಎಂಬ ಒಂದು ಅಪನಂಬಿಕೆ ನಮ್ಮಲ್ಲಿ ಕಾಡ್ತಾ ಇದೆ. ಈ ಎಲ್ಲ ವಿಷಯವನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಹರಪನಹಳ್ಳಿ ವತಿಯಿಂದ ಈ ದಿನ ಪ್ರತಿಭಟನೆಯನ್ನು ನಾವು ಹರಪನಹಳ್ಳಿ ನಗರದ ಮೂಲಕ ಹಮ್ಮಿಕೊಂಡಿದ್ದು, ಮಾನ್ಯ ಉಪವಿಭಾಗಾಧಿಕಾರಿಗಳು ಹಾಗೂ ತಹಸೀಲ್ದಾರು ಮತ್ತು ತಾಲೂಕಿನ ಆಡಳಿತ ವೈದ್ಯಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನಿಮ್ಮ ಮೂಲಕ ಸಲ್ಲಿಸುತ್ತಿದ್ದೇವೆ. ಈ ಒಂದು ಮನವಿ ಪತ್ರಿಕೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇರುತ್ತೆ. ಆ ಬೇಡಿಕೆಯ ಷರತ್ತುಗಳು ಈ ರೀತಿ ಇರುತ್ತೆ. ಒಂದನೇದು, ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ವೈದ್ಯರಾಗಿ ಕಾರ್ಯನಿರ್ವಹಿಸುವ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ. ರಾಮಘಟ್ಟದ ಗ್ರಾಮದ ಬಾಣತಿ ಸಾವಿನ ಬಗ್ಗೆ ನಿಖರವಾದ ಮಾಹಿತಿಯನ್ನ ತನಿಖೆಯನ್ನ ನಡೆಸಿ ವರದಿ ನೀಡಬೇಕು. ಎರಡನೇದು, ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಈ ಕೂಡಲೇ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಸರ್ಕಾರ ಸೇವೆಯಲ್ಲಿ ತೊಡಗಿ ಸಾರ್ವಜನಿಕರಿಗೆ ಅತಿ ಸೌಜನ್ಯದಿಂದ ವರ್ತಿಸಬೇಕು. ಮೂರನೇದು, ಸರ್ಕಾರಿ ಸದರಿ ಆಸ್ಪತ್ರೆಯಲ್ಲಿ ರಾತ್ರಿ ಸಮಯದಲ್ಲಿ ಕಾರ್ಯನಿರ್ವಹಿಸುವ ವೈದ್ಯರು ಮತ್ತು ದಾದಿಯರು ಇವರು ಒಳರೋಗಿ ಮತ್ತು ಹೊರರೋಗಿ ಆರೈಕೆ ಅವರ ಜೊತೆಗೆ ಸೌಜನ್ಯವಾಗಿ ನಡೆದುಕೊಳ್ಳಬೇಕು. ನಾಲ್ಕನೇದು, ತುರ್ತು ಚಿಕಿತ್ಸಾ ಘಟಕ ಕಾರ್ಯದಲ್ಲಿ ನಿರ್ವಹಿಸುತ್ತಿರುವ ವೈದ್ಯರು ಮತ್ತು ದಾದಿಯರು ಇವರ ಭಯದ ವಾತಾವರಣವನ್ನು ಉಂಟು ಮಾಡದೆ ರೋಗಿಗಳನ್ನ ಔಷಧೋಪಚಾರ ನೀಡತಕ್ಕದ್ದು. ಐದನೇದು, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದೊರಕುವ ಔಷಧಿಗಳನ್ನು ಬಳಸಿ ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕು. ಆರನೇದು, ರಾತ್ರಿ ಸಮಯದಲ್ಲಿ ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ವರ್ಗಾಯಿಸುತ್ತಿರುವುದನ್ನು ಈ ಕೂಡಲೇ ನಿಲ್ಲಿಸಬೇಕು. ಏಳನೇದು, ಈ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು ಸ್ವಂತ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುವುದನ್ನು ಕೂಡಲೇ ನಿಲ್ಲಿಸಬೇಕು. ಕೊನೆಯದಾಗಿ ಮತ್ತು ಎಂಟನೇದು, ಈ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯದ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕೆಂತ ಹೇಳಿ ಈ ಒಂದು ಮನವಿ ಪತ್ರವನ್ನ ನಮ್ಮ ವಿವಿಧ ಸಂಘಟನೆಗಳ ಮೂಲಕ ಹಡಗಲಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥವರು ಅವರ ಒಂದು ಸಹಯೋಗದಲ್ಲಿ ಮತ್ತು ಹರಪನಹಳ್ಳಿಯ ನಾಗರಿಕರ ನೇತೃತ್ವದಲ್ಲಿ ದೃಷ್ಟಿ ಮಾಧ್ಯಮ ಮತ್ತು ಸೃಷ್ಟಿ ಮಾಧ್ಯಮ ಇದನ್ನ ಒಂದು ಬೆಂಬಲ ರೀತಿಯಲ್ಲಿ ನಮಗೆ ಇವತ್ತು ಮನವಿಯನ್ನ ನಾವು ನಿಮ್ಮ ಮೂಲಕನ ನಮ್ಮ ತಹಸೀಲ್ದಾರ್ ಗಿರೀಶ್ ಬಾಬು ಸರ್ ಅವರು ತಮ್ಮ ಕರ್ತವ್ಯದ್ರು ಬಿಟ್ಟು ಬಂದಿದ್ದಾರೆ. ಆದ್ರೆ ದುರ್ದೈವ ಇಲ್ಲಿವರೆಗೂ ವೈದ್ಯಾಧಿಕಾರಿ ಪೃಥ್ವಿರಾಜ್ ಸರ್ ಬಂದಿಲ್ಲ. ಇದನ್ನು ಬರೀಬೇಕು, ಇದನ್ನು ಬರೀಬೇಕು ಪತ್ರಿಕೆ ವರದಿಯಲ್ಲಿ. ಅವ್ರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ. ಸೊ ಈ ಮನವಿ ಪತ್ರವನ್ನ ಮೂವರಿಗಿದೆ, ನಮ್ಮ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಿಗೂ ಹಾಗೂ ಉಪವಿಭಾಗಾಧಿಕಾರಿಗಳಿಗೂ ಮತ್ತು ತಹಸೀಲ್ದಾರ್ ಮುಖಾಂತರ ಈ ಮನವಿ ಪತ್ರವನ್ನು ಇಲ್ಲಿಗೆ ಸಲ್ಲಿಸುತ್ತಿದ್ದೇವೆ. ಇದು ನಮ್ಮ ಅಂತಿಮ ಹೋರಾಟವಲ್ಲ, ಇದು ಆರಂಭದ ಹೋರಾಟ ಅಂತ ಹೇಳಿ ಈ ಒಂದು ಮನವಿ ಪತ್ರವನ್ನು ತಮಗೆ ಸಲ್ಲಿಸ್ತಾ ಇದ್ದೀವಿ. Okay,